ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ 2013ನಲ್ಲಿ ನಡೆದ ಕ್ವಶನ್ ಪೇಪರ್ನ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1ಗಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ, 5000+ MCQ PDF ಅನ್ನು ಕೂಡ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಸೊ ಇದಕ್ಕೆ ವಿದ್ಯಾರ್ಥಿಗಳು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಬೇಕು. ನಂತರ ಇಲ್ಲಿ ರಿಜಿಸ್ಟರ್ ಮಾಡಬೇಕು ಫೋನ್ ನಂಬರ್ ಅಥವಾ ಇಮೇಲ್ ಐಡಿನ ಬಳಸಿ. ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ ನೀವು KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಪೇಪರ್ 2ಗಾಗಿ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ನೀವು ನೀಡ್ತಾ ಇದ್ದೀವಿ. ಸೊ ಇದಕ್ಕೆ ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಪಡೆದುಕೊಳ್ಬೋದು. ಸೊ ಅದೇ ರೀತಿಯಾಗಿ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. So here the first question is, which of the following is the most important quality for a teacher? Option A, punctuality. Option B, content mastery. Option C, content mastery and communication competency. Option D, sociability. ಸೊ ಒಬ್ಬ ಅಧ್ಯಾಪಕರಲ್ಲಿ ಇರಬೇಕಾದ ಅತ್ಯಂತ ಮುಖ್ಯವಾದ ಗುಣ ಯಾವುದು? ಆಪ್ಷನ್ ಎ, ಸಮಯ ನಿಷ್ಠೆ. ಆಪ್ಷನ್ ಬಿ, ವಿಷಯಗಳ ಮೇಲಿನ ಪ್ರಭುತ್ವ. ಆಪ್ಷನ್ ಸಿ, ವಿಷಯಗಳ ಮೇಲೆ ಪ್ರಭುತ್ವ ಮತ್ತು ಸಂವಹನ ಸಾಮರ್ಥ್ಯ. ಆಪ್ಷನ್ ಡಿ, ಸಂಘಾಸಕ್ತಿ. ಸೊ ದ punctuality is also essential for a good teacher. Content mastery is also needed, and sociability is also essential, but the most important one is content mastery and communication competency. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಬ್ಬ ಅಧ್ಯಾಪಕನಲ್ಲಿ ಸಮಯ ನಿಷ್ಠೆ ಕೂಡ ಅವಶ್ಯಕತೆ ಇದೆ, ವಿಷಯಗಳ ಮೇಲೆ ಪ್ರಭುತ್ವ ಕೂಡ ಇರಲೇಬೇಕು, ಸಂಘಾಸಕ್ತಿ ಕೂಡ ಇರಲೇಬೇಕು. ಆದರೆ ಅತಿ ಮುಖ್ಯವಾದದ್ದು ವಿಷಯಗಳ ಮೇಲೆ ಪ್ರಭುತ್ವ ಮತ್ತು ಸಂವಹನ ಸಾಮರ್ಥ್ಯ. So here a teacher needs not only strong understanding of the subject but also ability to explain concepts clearly and effectively, which is known as the communication competency. So ಶಿಕ್ಷಕರಿಗೆ ಕೇವಲ ವಿಷಯದ ಮೇಲೆ ಪ್ರಭುತ್ವ ಇದ್ದರೆ ಅಷ್ಟೇ ಅಲ್ಲ, ಆ ವಿಷಯವನ್ನು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಕ್ಲಿಯರ್ ಆಗಿ ಪರಿಣಾಮಕಾರಿಯಾಗಿ ಅರ್ಥ ಮಾಡಿಸುವ ಒಂದು ಸಾಮರ್ಥ್ಯ ಕೂಡ ಇರಲೇಬೇಕು. Punctuality, content mastery and sociability, these are also helpful, but the most important one is content mastery and communication competency. Next question is, curriculum means option A, all the experiences to which students get exposed in a college. Option B, subjects that are transacted by faculty. Option C, syllabus prescribed for the course. Option D, classroom experiences, sports and games. ಕರಿಕ್ಯುಲಮ್ ಅಂತಂದರೆ ಆಪ್ಷನ್ ಎ, ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಪ್ರಭಾವಕ್ಕೆ ಒಳಪಡಿಸುವ ಎಲ್ಲ ಅನುಭವಗಳು. ಆಪ್ಷನ್ ಬಿ, ವ್ಯಾಸಂಗ ವಿಭಾಗದಿಂದ ವ್ಯವಹರಿಸಲ್ಪಡುವ ವಿಷಯಗಳು. ಆಪ್ಷನ್ ಸಿ, ಕೋರ್ಸ್ಗೆ ನಿಗದಿಪಡಿಸಿದ ಪಠ್ಯಕ್ರಮ. ಆಪ್ಷನ್ ಡಿ, ತರಗತಿ ಕೊಠಡಿ ಅನುಭವಗಳು, ಕ್ರೀಡೆಗಳು ಮತ್ತು ಆಟಗಳು. ಸೊ ಹಿಯರ್ ಕರಿಕ್ಯುಲಮ್ ಮೀನ್ಸ್ ಇಟ್ ಈಸ್ ಅ ಬ್ರಾಡರ್ ಟರ್ಮ್ ದ್ಯಾನ್ ಜಸ್ಟ್ ಸಿಲೆಬಸ್. It includes all planned learning experiences provided by educational institutions both inside and outside the classroom. It includes classroom teaching, laboratory work, sports, games, cultural activities, field visit, co-curricular activities, etc. So ಇಲ್ಲಿ ಕರಿಕ್ಯುಲಮ್ ಅಂದಾಗ ಕೇವಲ ಸಿಲೆಬಸ್ ಅಷ್ಟೇ ಅಲ್ಲ, ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗೆ ನೀಡಬಯಸುವ ಎಲ್ಲ ತರಗತಿಯ ಒಳಗೆ ಮತ್ತು ತರಗತಿಯ ಹೊರಗಿನ ಎಲ್ಲ ಚಟುವಟಿಕೆಗಳಿಗೆ ನಾವು ಇಲ್ಲಿ ಕರಿಕ್ಯುಲಮ್ ಅಂತ ಕರಿತೀವಿ. ಸೊ ಹೀಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಲ್ ದ ಎಕ್ಸ್ಪೀರಿಯನ್ಸಸ್ ಟು ವಿಚ್ ಸ್ಟೂಡೆಂಟ್ಸ್ ಗೆಟ್ ಎಕ್ಸ್ಪೋಸ್ಡ್ ಇನ್ ಎ ಕಾಲೇಜ್. ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಪ್ರಭಾವಕ್ಕೆ ಒಳಪಡಿಸುವ ಎಲ್ಲ ರೀತಿಯ ಅನುಭವಗಳಿಗೆ ಕರಿಕ್ಯುಲಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಈಸ್, integrating any kind of technology in teaching learning automatically enhances the learning level of students because option A, teacher uses technology knowing the needs of classroom. Option B, a suitable instructional plan is developed by integrating technology. Option C, use of technology caters to the individual differences of the learners. Option D, all of the above. ಈ ಒಂದು
ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ನಲ್ಲಿ ಯಾವುದೇ ವಿಧದ ತಂತ್ರಜ್ಞಾನವನ್ನು ಸಂಯೋಜನೆಗೊಳಿಸುವುದು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಹೆಚ್ಚಿಸುತ್ತದೆ. ಏಕೆಂದರೆ ಆಪ್ಷನ್ ಎ, ಪಾಠದ ಕೊಠಡಿಯ ಅವಶ್ಯಕತೆಗಳನ್ನು ತಿಳಿದು ಅಧ್ಯಾಪಕನು ತಂತ್ರಜ್ಞಾನವನ್ನು ಉಪಯೋಗಿಸುತ್ತಾನೆ. ಆಪ್ಷನ್ ಬಿ, ತಂತ್ರಜ್ಞಾನವನ್ನು ಸಂಕಲಿಸಿ ಸೂಕ್ತ ಬೋಧನೆಯ ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಆಪ್ಷನ್ ಸಿ, ಕಲಿಯುವವರ ವೈಯಕ್ತಿಕ ಭಿನ್ನತೆಗೆ ತಂತ್ರಜ್ಞಾನದ ಉಪಯೋಗವು ಸೌಕರ್ಯ ಒದಗಿಸುತ್ತದೆ. ಆಪ್ಷನ್ ಡಿ, ಮೇಲಿನ ಎಲ್ಲವೂ. Yes, here the statement says that integrating any kind of technology automatically enhances the learning. This is not always true. ಏಕೆಂದರೆ ಯಾವಾಗಲೂ ಕೂಡ ಈ ಒಂದು ತಂತ್ರಜ್ಞಾನದ ವಿದ್ಯಾರ್ಥಿಗಳ ಜ್ಞಾನ ಹೆಚ್ಚಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಟೆಕ್ನಾಲಜಿ ಇಂಪ್ರೂವ್ಸ್ ಲರ್ನಿಂಗ್ ಓನ್ಲಿ ವೆನ್ ಇಟ್ ಈಸ್ ಯೂಸ್ ಅಪ್ರೋಪ್ರಿಯೇಟ್ಲಿ ಆ್ಯಂಡ್ ಸಪೋರ್ಟ್ ಸ್ಟೂಡೆಂಟ್ಸ್ ನೀಡ್ಸ್. ಸೊ ಯಾವಾಗ ತಂತ್ರಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ತೀವಿ, ಇದರಿಂದ ವಿದ್ಯಾರ್ಥಿಗಳ ಒಂದು ಕಲಿಕಾ ಅನುಭವವನ್ನು ಹೆಚ್ಚಿಸ್ಬೋದು. The strongest educational reason is that technology can provide personalized learning experiences, addresses different learning styles, abilities and paces. So ಈ ಒಂದು ತಂತ್ರಜ್ಞಾನದ ಅಭಿವೃದ್ಧಿಯಿಂದ ವಿಭಿನ್ನ ಪ್ರಕಾರದ ವಿದ್ಯಾರ್ಥಿಗಳನ್ನು ನಾವು ಸರಿಯಾಗಿ ಅವರಿಗೆ ಕಲಿಕಾ ಅನುಭವಗಳನ್ನು ನೀಡಲು ತುಂಬ ಸಹಾಯವಾಗುತ್ತೆ. ಹಿಯರ್ ಆಪ್ಷನ್ ಸಿ ಇಸ್ ರೈಟ್ ಒನ್. ಆಪ್ಷನ್ ಎ and B and D are wrong because option A, teachers knowledge of classroom needs is important, but this does not mean any technology will automatically improve learning. So ಇಲ್ಲಿ ಹೇಳ್ತಾರೆ ಪಾಠದ ಕೊಠಡಿಯ ಅವಶ್ಯಕತೆಗಳನ್ನು ತಿಳಿದು ಅಧ್ಯಾಪಕನ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಾನೆ. ಸೊ ಇಲ್ಲಿ ವಿದ್ಯಾರ್ಥಿಗೆ ಶಿಕ್ಷಕರಿಗೆ ತಂತ್ರಜ್ಞಾನದ ಜೊತೆಗೆ ಸೊ ಇಲ್ಲಿ ನಾಲೆಜ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೆಕ್ನಾಲಜಿಯಿಂದ ಆಟೋಮೆಟಿಕ್ ಆಗಿ ಜ್ಞಾನ ಇಂಪ್ರೂವ್ ಆಗಲ್ಲ. A suitable instruction plan is developed before integrating technology. So ಯಾವಾಗಲೂ ಕೂಡ ಟೆಕ್ನಾಲಜಿ itself does not automatically create a good instructional plan. ಸೊ ಯಾವಾಗಲೂ ಈ ಒಂದು ತರಗತಿಗೆ ಹೋಗುವ ಮೊದಲು ಸೊ ಈ ತಂತ್ರಜ್ಞಾನವನ್ನು ಬಳಕೆ ಮಾಡುವ ಮೊದಲು ಈ ಒಂದು ಏನು ಮಾಡ್ತೀವಿ ನಾವು ಇನ್ಸ್ಟ್ರಕ್ಷನಲ್ ಪ್ಲಾನನ್ನು ಮಾಡ್ತೀವಿ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. Technology can support individual differences through adaptive learning, multimedia and self-paced activities. ಸೊ ಇದು ತಂತ್ರಜ್ಞಾನದಿಂದ ವಿಭಿನ್ನ ಪ್ರಕಾರದ ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಅಡಾಪ್ಟಿವ್ ಲರ್ನಿಂಗ್, ಮಲ್ಟಿಮೀಡಿಯಾ ಇವುಗಳನ್ನೆಲ್ಲ ಬಳಸಿ ಜ್ಞಾನವನ್ನು ನೀಡ್ತೀವಿ. ನೆಕ್ಸ್ಟ್ ಕ್ವಶನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ ದಟ್ ಸ್ಟೂಡೆಂಟ್ಸ್ ಶುಡ್ ಪೊಸೆಸ್. ಆಪ್ಷನ್ ಎ, ಸೆಲ್ಫ್ ಮೋಟಿವೇಶನ್ ಟು ಲರ್ನ್. ಆಪ್ಷನ್ ಬಿ, ಪೇಷನ್ಸ್ ವಿತ್ ಫೇಲ್ಯೂರ್ಸ್. ಆಪ್ಷನ್ ಸಿ, ಅಬಿಲಿಟಿ ಟು ಮೆಮೊರೈಸ್ ಸಬ್ಜೆಕ್ಟ್ಸ್. ಆಪ್ಷನ್ ಡಿ, ಪ್ರಿಪೇರ್ ಫಾರ್ ಎಕ್ಸಾಮಿನೇಷನ್ಸ್. ವಿದ್ಯಾರ್ಥಿಯು ಹೊಂದಿರಬೇಕಾದ ಅತ್ಯಂತ ಮುಖ್ಯವಾದ ಮತ್ತು ಅಗತ್ಯವಾದ ಲಕ್ಷಣಗಳು. ಆಪ್ಷನ್ ಎ, ಕಲಿಯಲು ಸ್ವಪ್ರಚೋದನೆ. ಆಪ್ಷನ್ ಬಿ, ಸೋಲುಗಳೊಂದಿಗೆ ತಾಳ್ಮೆ. ಆಪ್ಷನ್ ಸಿ, ವಿಷಯಗಳನ್ನು ಬಾಯಿಪಾಠ ಮಾಡುವ ಸಾಮರ್ಥ್ಯ. ಆಪ್ಷನ್ ಡಿ, ಪರೀಕ್ಷೆಗೆ ತಯಾರಿ ಮಾಡುವುದು. ಸೊ ಹಿಯರ್ ಈಸಿಲಿ ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ ವಿ ಕ್ಯಾನ್ ಎಲಿಮಿನೇಟ್ ಹಿಯರ್. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಇ, ಸೆಲ್ಫ್ ಮೋಟಿವೇಶನ್ ಟು ಲರ್ನ್. ಇಲ್ಲಿ ಕಲಿಯಲು ಸ್ವಪ್ರಚೋದನೆ ತುಂಬ ಮುಖ್ಯವಾಗಿರುತ್ತೆ. ಸೊ here the most important and essential characteristics a student should possess is self motivation to learn. Self motivated students take initiative, remain curious and continue learning even without external pressure. So it is going to encourage independent learning, help students to overcome challenges, ಪ್ರಮೋಟ್ ಕ್ಯೂರಿಯಾಸಿಟಿ, ಪರ್ಸಿಸ್ಟೆನ್ಸ್ ಆ್ಯಂಡ್ ಲೈಫ್ ಲಾಂಗ್ ಲರ್ನಿಂಗ್. ಸೊ ಯಾವಾಗಲೂ ವಿದ್ಯಾರ್ಥಿಗಳು ಸ್ವಪ್ರಚೋದನೆಯನ್ನು ಹೊಂದಿದ್ರೆ ಅವರು ತುಂಬ ಆಸಕ್ತಿಯಿಂದ ಜ್ಞಾನವನ್ನು ಹೆಚ್ಚಿಸ್ಕೋತಾರೆ, ಕಲಿಕಾ ಅನುಭವಗಳನ್ನು ಪಡೀತಾರೆ. ಆದರೆ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟೇ ಇಲ್ಲ ಅಂದರೆ, ಸೆಲ್ಫ್ ಮೋಟಿವೇಶನೇ ಇಲ್ಲ ಅಂತಂದರೆ ಸೊ ಅವರಿಗೆ ಎಲ್ಲ ಜ್ಞಾನದ ಅನುಭವವನ್ನು ನೀಡುವುದು ಕಷ್ಟವಾಗುತ್ತೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್ ಈಸ್, in spite of providing training in use of technology, a teacher is not coming out freely to use technology while teaching. Which of the following situations are responsible for the status? Option A, lack of confidence. Option B, fear of failure. Option C, lack of facilities. Option D, all of the above. ತಂತ್ರಜ್ಞಾನದ ಬಳಕೆಯ ಬಗ್ಗೆ ತರಬೇತಿ ನೀಡಿದ್ದರೂ ಕಲಿಸುವಾಗ ತಂತ್ರಜ್ಞಾನ ಬಳಸಲು ಮುಕ್ತವಾಗಿ ಅಧ್ಯಾಪಕ ಮುಂದೆ ಬರುತ್ತಿಲ್ಲ. ಈ ಸ್ಥಿತಿಗೆ ಕಾರಣ ಏನು? ಆಪ್ಷನ್ ಎ, ವಿಶ್ವಾಸದ ಕೊರತೆ. ಆಪ್ಷನ್ ಬಿ, ಸೋಲಿನ ಭಯ. ಆಪ್ಷನ್ ಸಿ, ಸೌಕರ್ಯಗಳ ಕೊರತೆ. ಆಪ್ಷನ್ ಡಿ, ಮೇಲಿನ ಎಲ್ಲವೂ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಸೊ ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಫಿಯರ್ ಆಫ್ ಫೇಲ್ಯೂರ್, ಲ್ಯಾಕ್ ಆಫ್ ಫೆಸಿಲಿಟೀಸ್, ಟೀಚರ್ಸ್ ಆರ್ ನಾಟ್ ಕಮಿಂಗ್ ಫಾರ್ವರ್ಡ್ ಟು ಯೂಸ್ ದ ಟೆಕ್ನಾಲಜಿ. ಸೊ ಎಲ್ಲ ಕೊರತೆಗಳಿಂದಾಗಿ ಕೆಲವು ಶಿಕ್ಷಕರಿಗೆ ತಂತ್ರಜ್ಞಾನದ ಮೇಲೆ ವಿಶ್ವಾಸದ ಕೊರತೆ ಇರುತ್ತೆ, ಸೋಲಿನ ಭಯ ಇರುತ್ತೆ, ಸೌಕರ್ಯಗಳ ಕೊರತೆ ಇರುತ್ತೆ. ಸೊ ಹೀಗಾಗಿ ಅವರು ತಂತ್ರಜ್ಞಾನವನ್ನು ಬಳಕೆ ಮಾಡಲು ಮುಂದೆ ಬರ್ತಾ ಇಲ್ಲ. Next question is, programmed instruction is based on the following principle of learning.
ಆಪ್ಷನ್ ಎ ಪ್ರೈಮರಿ ರಿಎನ್ಫೋರ್ಸ್ಮೆಂಟ್, ಆಪ್ಷನ್ ಬಿ ಸೆಕೆಂಡರಿ ರಿಎನ್ಫೋರ್ಸ್ಮೆಂಟ್, ಆಪ್ಷನ್ ಸಿ ಕಂಟಿನ್ಯೂಯಸ್ ರಿಎನ್ಫೋರ್ಸ್ಮೆಂಟ್, ಆಪ್ಷನ್ ಡಿ ಇನ್ಸ್ಟ್ರಕ್ಷನ್ ಬೇಸ್ಡ್ ಆನ್ ಪ್ರೋಗ್ರಾಮ್ಸ್. ಕಾರ್ಯಸೂಚಿ ಹೊಂದಿರುವ ಬೋಧನೆಯು ಕೆಳಗಿನ ಯಾವ ಕಲಿಕೆಯ ತತ್ವವನ್ನು ಆಧರಿಸಿದೆ? ಆಪ್ಷನ್ ಎ ಪ್ರಾಥಮಿಕ ಬಲಪಡಿಸುವಿಕೆ, ಆಪ್ಷನ್ ಬಿ ಮಾಧ್ಯಮಿಕ ಬಲಪಡಿಸುವಿಕೆ, ಆಪ್ಷನ್ ಸಿ ನಿರಂತರ ಬಲಪಡಿಸುವಿಕೆ, ಆಪ್ಷನ್ ಡಿ ಕಾರ್ಯಕ್ರಮಗಳ ಮೇಲೆ ಆಧರಿಸಿದ ಬೋಧನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕಂಟಿನ್ಯೂಯಸ್ ರಿಎನ್ಫೋರ್ಸ್ಮೆಂಟ್, ನಿರಂತರ ಬಲಪಡಿಸುವಿಕೆ. Yes, programmed instruction, it is self-learning method. It is developed by B.F. Skinner. It is based on the principle of operant conditioning. One of its key principles is continuous reinforcement, where the learner received immediate feedback after every correct response. This immediate reinforcement strengthens learning and motivates the learner to continue. So ಇಲ್ಲಿ ಈ ಒಂದು ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್, ಕಾರ್ಯಸೂಚಿ ಹೊಂದಿರುವ ಬೋಧನೆ ಅಂತ ಕರಿತೀವಿ. ಸೊ ಇದು ಒಂದು ಸೆಲ್ಫ್ ಲರ್ನಿಂಗ್ ಮೆಥಡ್ ಅಂತ ವಿದ್ಯಾರ್ಥಿ ಸ್ವತಃ ಕಲಿಯುವ ಒಂದು ವಿಧಾನವಾಗಿದೆ. ಸೊ ಇದನ್ನು B.F. ಸ್ಕಿನ್ನರ್ ಅವರು ನೀಡ್ತಾರೆ. ಸೊ ಇದು ಆಪರೆಂಟ್ ಕಂಡೀಷನ್ ಮೇಲೆ ಬೇಸ್ ಆಗಿರುತ್ತೆ. ಸೊ ಇದರ ಒಂದು ಮುಖ್ಯ ಪ್ರಿನ್ಸಿಪಲ್ ಅಂತಂದರೆ ಕಂಟಿನ್ಯೂಯಸ್ ರಿಎನ್ಫೋರ್ಸ್ಮೆಂಟ್, ವೇರ್ ದ ಲರ್ನರ್ ರಿಸೀವ್ಸ್ ಇಮಿಡಿಯೇಟ್ ಫೀಡ್ಬ್ಯಾಕ್ ಆಫ್ಟರ್ ಎವ್ರಿ ಕರೆಕ್ಟ್ ರೆಸ್ಪಾನ್ಸ್. ಇಲ್ಲಿ ನಿರಂತರವಾದ ಒಂದು ಪ್ರಯತ್ನ ಇರಬೇಕಾಗಿರುತ್ತೆ. ಸೊ ಇದರಿಂದ ವಿದ್ಯಾರ್ಥಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಇಲ್ಲಿ ಇಮಿಡಿಯೇಟ್ ಫೀಡ್ಬ್ಯಾಕನ್ನು ಪಡೆದ ನಂತರ ಸರಿಯಾಗಿ ರೆಸ್ಪಾನ್ಸನ್ನು ಮಾಡ್ತಾ ಹೋಗ್ತಾರೆ. ಇದರಿಂದ ಕಲಿಕಾ ಅನುಭವ ಕೂಡ ಹೆಚ್ಚಾಗುತ್ತೆ, ವಿದ್ಯಾರ್ಥಿಗಳಿಗೆ ಕಲಿಯಲು ಹೆಚ್ಚಿನ ಮೋಟಿವೇಶನ್ ಕೂಡ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದಾರೆ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1ಗಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಮೆಂಟಾರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತಿದ್ದೀವಿ, 5000+ MCQs PDF ಅನ್ನು ನೀಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.